ಏನೋ ನೀನು ಫುಲ್ ಆಡ್ಬಿಟ್ಟೆ. ಆಮೇಲೆ ಅದೇನೋ ಕೊನೆ ಡೈಲಾಗ್ ಏನ್ ಹೇಳಿದ್ದದು ಲಾಸ್ಟ್ ಅಲ್ಲಿ? ಹೋಗೋ ಸೋಮಾರಿ ಸಿದ್ಧ. ಯಾರೀ ಸಿದ್ಧ? ಜನ್ಯಾಜಿ. ಇದನ್ ಲಿಸ್ಟ್ ಅಲ್ಲೇ ಇರ್ಲಿಲ್ಲ, ನಾನು ಅವಳಿಗೆ ಹೇಳ್ಕೊಟ್ಟು ಇಲ್ಲ. ಮಕ್ಕಳು ಹೇಳ್ಕೊಟ್ಟಿದ್ರು, ಅಮ್ಮ ಹೇಳ್ಕೊಟ್ಟಿದ್ರು. ಅಮ್ಮ ವೆರಿ ಗುಡ್. ಹೌದು, ನೀರಿಗೆ ಬಾರೆ ಚೆನ್ನಿ ಅಂತ ಬರುತ್ತಲ್ವಾ, ಆ ಚೆನ್ನಿ ಯಾರು? ಅನಶ್ರೀ ಅಕ್ಕ. ಇದನ್ನು ಅವ್ರ ಅಮ್ಮನೇ ಹೇಳ್ಕೊಟ್ಟಿರೋದು ಅಲ್ವಾ ಮೇಡಮ್? ಮತ್ತೆ ಹೇಳ್ಕೊಟ್ಟಿದ್ರಲ್ಲ. ಇದನ್ನ ಎಡಿಟ್ ಮಾಡ್ರೋ, ಇದನ್ನ ಮಾತ್ರ ಲಾಸ್ಟ್ ಇದು ಎಡಿಟ್ ಮಾಡಿ. ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ ಅಲ್ವಾ, ಅವ್ರು ಎಂದಿಗೂ ಸುಳ್ಳು ಹೇಳಲ್ಲ. ಪಿಪಿ ಸರ್, ಏನ್ ಅನ್ಸುತ್ತೆ ನಿಮಗೆ? ನನಗೆ ಈ ನಡುವೆ ಏನು ಅನ್ಸೋದೇ ಇಲ್ಲ. ಬಟ್ ಇಲ್ಲಿ ಇನ್ನೊಂದು ಅಬ್ಸರ್ವ್ ಯಾರ್ಯಾರು ಮಾಡಿದ್ರಿಂದ ನನಗೆ ಗೊತ್ತಿಲ್ಲ. ಇವಳು ಪರ್ಫಾರ್ಮೆನ್ಸ್ಗೆ ಒಂದು ಎಕ್ಸೈಟ್ ಆಗೋನೆ ವಿಷ್ಣು. ಆ ಸೋಫಾದಿಂದ ಸ್ಪ್ರಿಂಗ್ ತರ ಮೆಲುಕ್ ಹೋಗ್ತಾನೆ, ಡಮಾಲ್ ಅಂತ ಕೆಳಗ್ ಬರ್ತಾನೆ. ಹೆಂಗೆ ಜಂಪ್ ಮಾಡೋ ಹಂಗೆ ಏನ್ ಅಷ್ಟು ಖುಷಿ ಆಗ್ಬಿಟ್ಟಿದೆ ನಿಂಗೆ? ಹಾಡ್ ಕೇಳಿ ಕುಂದಿ ಕುಂದಿ ಖುಷಿ ಆಗಿರುತ್ತೆ. ಚೆನ್ನಾಗ್ ಆಡದ್ಲಾ? ಸಖತ್ತಾಗಿ ಹಾಡಿದ್ಲು. ನಿನಗೊಂದು ಸರ್ಪ್ರೈಸ್ ಇದೆ ತಾಯಿ. ಏನ್ ಸರ್ಪ್ರೈಸ್ ಅಂತ ಕೇಳು. ಏನ್ ಸರ್ಪ್ರೈಸ್? ಏನ್ ಸರ್ಪ್ರೈಸ್ ಅಂದ್ರೆ ಏನು? ನಿನಗೋಸ್ಕರ ಚೆನ್ನಾಗಿದೆ ಅದು ಕೆಳಕ್ಕೆ. ನಿನಗೋಸ್ಕರ ಒಂದು ಸೂಪರ್ ಆಗಿರೋ ಮೈಕ್ ತಂದಿದ್ದೀವಿ. ಹೇಳು. ಏ ಬಾಮ್ಮ ತಗಮ್ಮ. You're welcome. ಏನಿದು? ಮೈಕ್. ಯಪ್ಪ, ಗೋಲ್ಡ್ ಮೈಕ್ ಅಲ್ಲಿ ಸ್ಪೀಕರ್ ಇದೆ ಮೇಡಮ್. ವಾವ್ ಸರ್. ಅದ್ ಸುಮ್ನೆ ಹಾಡ್ತಾ ಇದ್ರೆ ಆ ಅದ್ರಲ್ಲಿ ನೀವು USB ಟ್ರ್ಯಾಕ್ಸ್ ಎಲ್ಲ ಹಾಕೋಬಹುದು. ಆನ್ ಹೆಂಗೋ ಮಾಡೋದಿದ್ನ? ಆಯ್ತು. ಅರೆ ಆನ್. ಹಲೋ ಸ ರಿ ಗ ಮ ಪ. ನೀನ್ ಹೇಳಿ ಆ ಮೈಕಲ್ಲಿ. ಹಾಯ್ ಅನಶ್ರೀ ಅಕ್ಕ. ಇದ್ರಲ್ಲಿ ಮಾತಾಡು. ಥ್ಯಾಂಕ್ ಯು ವಿಪಿ ಸರ್. ಥ್ಯಾಂಕ್ ಯು ವಿಪಿ ಸರ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜನ್ಯಾಜಿ, ಹೇಗಿತ್ತು ನನ್ನ ಹಾಡು? ಜಿನ್ಯಾಜಿ, ನನ್ನ ಹಾಡು ಹೇಗಿತ್ತು? ನಿನ್ನ ಕೈಯಲ್ಲಿ ಇದೆಯಲ್ಲ ಮಗಳೇ ಗೋಲ್ಡನ್ ಮೈಕು, ಆ ಥರ ಗೋಲ್ಡನ್ ಪರ್ಫಾರ್ಮೆನ್ಸ್ ಥರ ಇತ್ತು ನಿಂದು. ನೀನು ಸೂಪರ್ ಸಿಂಗರ್ ಆಗ್ತೀಯ, ಸರೆಗಮ ಪಾಲ್ವಿನ್ ಆಗ್ತೀಯ, ಏನೇ ಚೆನ್ನಿ ಹೇಳ್ತೀ. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್. ಮಹಾಗುರುಗಳ ಹತ್ರ ಕೇಳಬೇಕು, ಈ ತರ್ಲೆ ರಾಣಿ. ನಮಸ್ತೆ ಮಹಾಗುರುಗಳೇ. ನಿನಗೆ ಇವತ್ತು ಮೈಕ್ ಸಿಕ್ಕಿದೆ ಅಲ್ವಾ ಹಾಡಿದಕ್ಕೆ? ನನ್ನ ಹತ್ರ ಮೈಕ್ ಇಲ್ಲ, ಏನ್ ಕೊಡ್ಲಿ ನಿಂಗೆ? ನೀವು ಮಾತಾಡ್ತಿದ್ದೀರಲ್ಲ ಅರ್ಧೈತಲ್ಲ. ನಮ್ಮ ಮನೇಲೆ ನಮ್ಮ ಮಾತು ಕೇಳಲ್ಲ, ನನ್ನ ಮಾತು ಇವಳು ಕೇಳ್ತಾಳಂತ. ವೆರಿ ಗುಡ್. ನೋಡಮ್ಮ, ನೀನು ಸೂಪರ್ ಆಗಿ ಆಡಿದ್ಯಾ. ಓಕೆ, ನಿನ್ನ ವಾಯ್ಸ್ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಇರೋದು ಒಂದೇ ಗೋಲ್ಡನ್ ಬಜರ್. ತಗ. ಥ್ಯಾಂಕ್ ಯು ಮಹಾಗುರುಗಳೇ. ವೆಲ್ಕಮ್ ಡಾರ್ಲಿಂಗ್. ಹೌದು, ಮಹಾಗುರುಗಳು ಯಾರಂತ ಗೊತ್ತಾ ನಿಂಗೆ? ಗೊತ್ತು. ಯಾರು? ಹಂಸಲೇಖ ಸರ್. ಹಂಸಲೇಖ ಸರ್. ಈ ಜನರೇಷನ್ ನಾವು ಗೊತ್ತಿದೀವಲ್ಲ,
ಅಷ್ಟು ಸಾಕು ನಮ್ಮ ಜನಕ್ಕೆ. ಏನ್ ಮಾಡ್ತಾರೆ ಹಂಸಲೇಖ ಸರ್, ಏನ್ ಮಾಡ್ತಾರೆ? ಅವರು ಮಕ್ಕಳಿಗೆಲ್ಲ ಚೆನ್ನಾಗಿ ಆಡ್ತಾರೆ, ಆಡ ಗೋಲ್ಡನ್ ಬಜಾರ್ ಕೊಡ್ತಾರೆ. ನಮಸ್ತೆ ಪ್ರವೀಣ್, ಹೇಗಿದ್ದೀರಾ? ಕನಸಿನಲ್ಲಿ ಗೋವಿಂದನ ಅಂತ ಹೇಳಿ ಹಾಡು ಹಾಡಿದ್ದೀರಾ. ಆ ಭಕ್ತಿಗೆ ನಮ್ಮ ಜಡ್ಜಸ್ ಹೊಲ್ದಿದಾರ ಅಂತ ಕೇಳೋಣ. ವಿಪಿ ಸರ್, ಒಳ್ಳೆ ಪ್ರಯತ್ನ ಪ್ರವೀಣ್. ಥ್ಯಾಂಕ್ ಯು ಸರ್. ಖಂಡಿತವಾಗಿಯೂ ಇಲ್ಲಿಂದ ನಿಜವಾದ ಪಯಣ ಶುರುವಾಗತ್ತೆ. ಥ್ಯಾಂಕ್ ಯು ಸರ್. ಪ್ರಾಕ್ಟೀಸ್ ಮಾಡಿ ಮುಂಬರುವ ದಿನಗಳಲ್ಲಿ ಹೇಗೆ ನೀವು ಈ ಕಾರ್ಯಕ್ರಮದಲ್ಲಿ ನಿಮಗೊಂದು ಸ್ಥಾನ ಇದೆ ಅಂತ ನಿರೂಪಿಸ್ತೀರಾ, ಅದು ಬಹಳ ಮುಖ್ಯ. ಓಕೆ, ಓಕೆ ಸರ್. ಯು ಆರ್ ವೆರಿ ಲಕ್ಕಿ. ಥ್ಯಾಂಕ್ ಯು ಸರ್. ಸುಚೇತನ್ ಸರ್ ನಿನ್ನ ಸೆಲೆಕ್ಟ್ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಎಲ್ಲಿ ಇವನು ಸಿರ್ಸಿಯಿಂದ ಬಂದಿದ್ದೀನಿ. ರಿಯಲಿ ಯು ಆರ್ ಎ ಟ್ಯಾಲೆಂಟೆಡ್. ಓಕೆ, Thank you, ಈ ಹಾಡನ್ನ ಇಷ್ಟು ಬೇಗ ಇಲ್ಲಿ ಹಾಡೋದಕ್ಕೆ ಧೈರ್ಯ ಮಾಡಿದೆಯಲ್ಲ, ಅದು ದೊಡ್ಡ ವಿಷಯ. ಓಕೆನಾ? ಓಕೆ ಸರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಮೊನ್ನೆ ಮೆಗಾ ಆಡಿಷನ್ ಅಲ್ಲಿ ಆಡ್ದಂತ ಒಂದೆರಡು ಮಾತುಗಳು ಎಲ್ಲರ ಮನಸ್ಸುಗಳನ್ನ ಗೆದ್ದಿದೆ. 14 ವಯಸ್ಸು ಈತನಿಗೆ. ಈ ವಯಸ್ಸಿನಲ್ಲಿ ಅವರು ಬೆಳಗಿನ ಜಾವ 2:30 ಗಂಟೆ ಎದ್ದು ಅವರು ಪರಮಾತ್ಮನ ಧ್ಯಾನದಲ್ಲಿ ಮೆಡಿಟೇಷನ್ ಮಾಡ್ತಾರೆ. ಅವ್ರು ಅದನ್ನ ವಾರ್ತಾಲಾಪ ಅಂತ ಹೇಳ್ತಾರೆ. ಸರಿ, ನಾನು ಕೇಳಿದೆ ಮನುಷ್ಯ ಜೀವನದ ಉದ್ದೇಶ ಏನು ಅಂತ ಹೇಳಿದ್ರೆ ಮುಕ್ತಿ ಅಂತ ಹೇಳಿದ್ರು ಮಹಾಗುರುಗಳೇ. 14 ವಯಸ್ಸಿನ ಒಂದು ಹುಡುಗ ಎಷ್ಟು ದೊಡ್ಡ ಮಾತಾಡಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ಈತನ ಮಾತುಗಳಿಗೆ ಅಷ್ಟು ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಜನರು. ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಪ್ರತಿಭೆಗೆ? ಹೌದಯ್ಯ, ನಿನಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮುಕ್ತಿ ಬಗ್ಗೆ ಯಾಕೆ ಚಿಂತೆ? ಸರ್ ಅಂದರೆ ಚಿಕ್ಕವನಿಂದನೇ ಇದು ಇಂಪ್ರೂವ್ ಆಗಬೇಕಲ್ವಾ? ಯಾರು ನಿನಗೆ ಹೇಳ್ಕೊಟ್ಟಿದ್ದೀನ? ಸರ್, ಅಮ್ಮ. ಏನಮ್ಮ, ನಿಮಗೆ ಯಾರು ಗುರುಗಳು? ಸರ್, ಯಾರು ಗುರುಗಳಲ್ಲ, ಏನಿಲ್ಲ. ನಾವು ಬದುಕಿರ್ಬೇಕಾದ್ರೆ ಅಂದರೆ ಎಲ್ಲ ಇಷ್ಟ ತುಂಬ ಹಚ್ಕೊಳ್ಬಾರ್ದು. ಹಿಂಗೆ ಈ ತಪ್ಪನೆ ನಾವು ಗೆದ್ದು ಬರಲಿಲ್ಲ ಆದ್ರೂ ಒಂದು ಟೈಮಿಗೆ ನಮಗೆ ಮನಸ್ಸಲ್ಲಿ ಬೇಜಾರು ಮಾಡ್ಕೊಳ್ಬಾರ್ದು. ಎಲ್ಲ ಮಕ್ಕಳು ಒಂದೇ ಪರಮಾತ್ಮನ ಮಕ್ಕಳು ಅಂತ ಹೇಳಿ ನಾನು ಕಲಿಸ್ಕೊಟ್ಟಿದ್ದು. ತುಂಬ ಒಂದೊಂದು ಮಕ್ಕಳು ನಾನು ಗೆಲ್ಲಿಲ್ಲ ಆದರೆ ಮಾನಸಿಕ ಆಗ್ತಾರೆ, ಮನಸ್ಸಿಗೆ ಹಚ್ಕೊಳ್ತಾರೆ. ಅದೆಲ್ಲ ಹಚ್ಕೊಳ್ಬಾರ್ದು, ಅಂದರೆ ಎಲ್ಲದರಲ್ಲಿ ಬೆರ್ತಿರ್ಬೇಕು ಅಂತ ಹೇಳಿ. ಒಳ್ಳೇದೇ, ಅವನು ಬದುಕನ್ನು ನೋಡ್ಲಿ, ಸಂಭ್ರಮಿಸ್ಲಿ. ಮುಂದೆ ಓದ್ಬಿಟ್ಟು ಏನಾಗಬೇಕು ಅಂತಿದೀಯಾ? ಓದ್ಬೇಕಂತ ಇದ್ದೀನಿ, ಬಟ್ ಸಿಂಗರ್ ಆಗ್ಬೇಕಂತಾನೆ ಆಸೆ ಇದೆ. ಆಧ್ಯಾತ್ಮದಲ್ಲಿ ಮುಕ್ತಿಯ ಮಾತಾಡೋನಿಗೆ ಓದ್ ಯಾಕೆ, ಬರಹ ಯಾಕೆ? ಡೈರೆಕ್ಟ್ ಆಗಿ ಪರಮಾತ್ಮನ ಜೊತೆಲಿ ಮಾತಾಡ್ತೀಯ ನೀನು. ಆಲ್ ದಿ ಬೆಸ್ಟ್ ಅಪ್ಪ, ಮುಂದೆಲ್ಲ ಮಾತಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಗುರುಗಳೇ. ಈಗ ಸುಚೇತನ್ ಸರ್ ಅವರು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಅವರು ಬಜರ್ ಅನ್ನ ಒತ್ತಿದ್ದಾರೆ. ಸೊ ಸುಚೇತನ್ ಸರ್,